ಯುಜಿಸಿ ಆಕ್ಟ್ ಬಗ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿರೋಧವಾಗಿ ವ್ಯಕ್ತವಾಗ್ತಿದೆ. ಯುಜಿಸಿ ಬಿಲ್ 2026 ಏನ್ ಹೇಳುತ್ತೆ ಗೊತ್ತಾ? SC ST ವರ್ಗಕ್ಕೆ ಸೇರಿದವರು ಅಂಡ್ OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಸೇರಿದವರು ಯಾವ್ದಾದ್ರು ಅಪ್ಪರ್ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಂದ ಏನಾದ್ರು ದೌರ್ಜನ್ಯನ ಅಥವಾ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅವ್ರನ್ನ ಎದುರಿಸಿದ್ರೆ ಸೊ ಅದನ್ನ ನೀವು ಇವರು ಕಂಪ್ಲೇಂಟ್ ಮಾಡಬಹುದು. ಅದಕ್ಕೆ ಒಂದು ಸಪರೇಟ್ ಕಮಿಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಯುಜಿಸಿ ಡೈರೆಕ್ಷನ್ಸ್ ನ ಕೊಟ್ಟಿದೆ. ಯುಜಿಸಿ ಆಕ್ಟ್ ಬಿಲ್ ನ ತಂದಿದ್ದು ಆಕ್ಚುಲಿ ಇಟ್ಸ್ ಎ ಗುಡ್, ಬಟ್ ಅದನ್ನ ಕಾಲೇಜ್ ಅಂಡ್ ಯೂನಿವರ್ಸಿಟಿ ಕ್ಯಾಂಪಸ್ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು ಬಗ್ಗೆ ನನಗೆ ವಿರೋಧ ಇದೆ. ಯಾಕಂದ್ರೆ ಜಾತಿ ತಾರತಮ್ಯ ಆಗದಿರೋ ಯಾವ್ದಾದ್ರು ಒಂದು ಪ್ರಮುಖ ಪ್ಲೇಸ್ಗಳಿದ್ರೆ ಅದು ಯೂನಿವರ್ಸಿಟಿ, ಕಾಲೇಜಸ್ ಅಂಡ್ ಹಾಸ್ಪಿಟಲ್ ಇವೆರಡು ಮಾತ್ರ. ಯುಜಿಸಿ ಆಕ್ಟ್ ತುಂಬಾ ಮಿಸ್ಯೂಸಸ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಲೋವರ್ ಅಥವಾ OBC EWS ಯಾರೇ ಒಂದು ಪರ್ಸನಲ್ ಗ್ರಜ್ ಇಂದ ಜನರಲ್ ಕ್ಯಾಟಗರಿ ಅವ್ರ ಮೇಲೆ ಏನಾದ್ರು ಕೇಸ್ ಹಾಕಿದ್ರೆ ಅವ್ರು ಪರ್ಮನೆಂಟ್ ಅಲ್ಲಿ ಜೈಲಲ್ಲಿ ಇರ್ತಾರೆ ವಿತೌಟ್ ಬೇಲ್. ಈ ಆಕ್ಟ್ ನ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋದ್ರ ಬಗ್ಗೆ ನನಗೆ ವಿರೋಧ ಇದೆ. ಬಿಕಾಸ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಜಾತಿ ತಾರತಮ್ಯನ ನೀವು ನೋಡಕ್ಕೆ ಸಿಗೋದಿಲ್ಲ. ಕಾಲೇಜಲ್ಲಿ ಯಾರು ಕೂಡ ಅವ್ನು ಆ ಕ್ಯಾಸ್ಟ್, ಇವ್ರು ಈ ಧರ್ಮ ಆ ಧರ್ಮ ಅಂತ ಅನ್ಕೊಂಡು ಯಾವತ್ತು ಬೆಳೆದಿರಲ್ಲ. ಎಲ್ಲರೂ ಒಂದೇ ಅನ್ಕೊಂಡು ಓದಿರ್ತಾರೆ. ಸೊ ಅದಕ್ಕೆ ಅದ್ರ ಬಗ್ಗೆ UGC ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ತುಂಬಾ ಸೀರಿಯಸ್ ಆಗಿ ಇದನ್ನ ನೋಡಿ ಸೊ ಮತ್ತೆ ಅದನ್ನ ಏನಾದ್ರು ಮಾಡಿಫಿಕೇಶನ್ಸ್ ಆಗೋದಿದ್ರೆ ಮಾಡಬೇಕು. ಸೊ ಈ UGC ಆಕ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.